ಹುಡುಗಿ ಸ್ವಲ್ಪ ದುಮ್ಮಿ ಮನಸ್ಸು ಮಲ್ಲಿಗೆ ಸ್ವಾಮಿ ದುಂಡಾಗಿದ್ರು ಭೂಮಿ ಚಂದ ಅಲ್ವ ಸ್ವಾಮಿ ಇವಳಿಗೆ ಕಮ್ಮಿ ಬರ್ತಾನೊಬ್ಬ ಪ್ರೇಮಿ ಅಂದೆ ಅಂತಾನೆ ಲವ್ ಮೀ ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು ಏಳು ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು ತಗೊಳ್ಳಿ. ಗೀತಾ, ಊಟ ಮಾತ್ರ ಸೂಪರ್. ಮತ್ತೆ ನಮಗೋಸ್ಕರ ಅಂತ ಭಟ್ರನ್ನೆಲ್ಲ ಕರೆಸಿ ಸ್ಪೆಷಲ್ ಆಗಿ ಅಡುಗೆ ಮಾಡಿಸಿದ್ದಾರೆ. ಚೆನ್ನಾಗಿದ್ದೇ ಇರುತ್ತಲ್ವಾ? ಆಮೇಲೆ ಗಿರ್ಜತೆ ಮಾಡಿದ ಟೊಮೆಟೊ ಗೊಜ್ಜು ಅಲ್ಟಿಮೇಟು. ನಿಮ್ಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋದು. ಚೆನ್ನಾಗೇ ಇರುತ್ತೆ ಬಿಡಿ. ನಿನಗೆ ಹೊಟ್ಟೆ ಉರಿ ಅಲ್ವಾ ನನಗೆ ಮಾಡಿಕೊಟ್ರು ಅಂತ? ನನಗೆ ಯಾಕೆ ಹೊಟ್ಟೆ ಉರಿಬೇಕು? ನಿಮ್ಮ ಅತ್ತೆ ನಿಮಗೆ ಮಾಡಿಕೊಟ್ರು, ನೀವು ತಿಂದ್ರಿ. ಅವ್ರಿಗೇನೋ ಸಂಭ್ರಮ, ನೀವಿನ್ನೂ ಹೀಗೆ ಇದ್ದೀರಾ ಅಲ್ವಾ ಅಂತ. ಹೀಗೆ ಇದ್ದೀರಾ ಅಂದ್ರೆ ಇನ್ನು ಹೇಗಿರ್ಬೇಕು? ನಾನಾಗಿದ್ದೀನಿ ಅಷ್ಟೇ. ನೀವು ಯಾವಾಗಲೂ ಹೀಗೆ ಇದ್ರಿ, ಅದು ನಿಜಾನೇ. ಆದರೆ ಇವಾಗ ಇಷ್ಟೆಲ್ಲ ಹೆಸರು ಬಂದ ಮೇಲೂ ನೀವು ಬದಲಾಗಿಲ್ಲ ಅಲ್ವಾ? ನಾನು ಅದನ್ನೇ ಹೇಳಿದ್ದು. ಯಾವ ಕಾರಣಕ್ಕೆ ಚೇಂಜ್ ಆಗಬೇಕು? ಯಾಕೆ ಚೇಂಜ್ ಆಗಬೇಕು? ನಾನು ಅದೇ ಲಕ್ಕಿ, ನೀನು ಅದೇ ಗೀತಾ, ಅವರು ನಮ್ಮತ್ತೆ. ನಿಮಗೆ ಗೊತ್ತಾಗಲ್ಲ ಬಿಡಿ. ಗೀತಾ, ಅವ್ರು ನಮ್ಮೆಲ್ಲರನ್ನು ಕರೆದು ಇಷ್ಟೊಂದೆಲ್ಲ ಅರೇಂಜ್ ಮಾಡಿ ಎಲ್ರಿಗೂ ಊಟ ಹಾಕ್ಸಿದ್ದಾರೆ. ಅವ್ರಿಗೆ ಏನಾದರೂ ಕೊಡ್ಬೇಕಲ್ವಾ? ಏನು ಕೊಡೋದು? ನಮ್ಮನೆಗೆ ಅವ್ರನ್ನ ಊಟಕ್ಕೆ ಕರ್ಸೋಣ ಒಂದಿನ ಬಿಡಿ. ಅದು ಬೇರೆ ಲೆಕ್ಕ ಗೀತಾ, ಅವ್ರನ್ನೂ ಊಟ ಕರೆಯೋಣ. ಆದರೆ ಇವಾಗ ಬರೀ ಕೈಲಿ ಬಂದಿದ್ದೀವಿ ಅಲ್ವಾ? ಅವೆಲ್ಲ ಏನು ಫಾರ್ಮ್ಯಾಲಿಟೀಸ್ ಬೇಡ ಅನ್ಸುತ್ತೆ. ಅವ್ರಿಗೇನು ಕೊಡೋ ಅಗತ್ಯ ಇಲ್ಲ. ಅದೆಲ್ಲ ನನಗೆ ಇಷ್ಟ ಇಲ್ಲ ಗೀತಾ. ಆಮೇಲೆ ಅತ್ತೆ ಮನೆಗೆ ಅಳಿಯ ಬರೀ ಕೈಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋದ ಅಂತ ಹೇಳ್ತಾರೆ. ಬಂದು ಎಲ್ರ ಜೊತೆ ಸೇರಿ ನಗ್ನಗ್ನ ಕುತ್ಕೊಂಡು ಊಟ ಮಾಡಿದೀವಿ. ಅದಕ್ಕಿಂತ ಏನ್ ಬೇಕು ಹೇಳಿ ಅವ್ರಿಗೆ? ಗೀತಾ, ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾರೆ, ಅವ್ರಿಗೇನದು ಕೊಡ್ಬೇಕಲ್ವಾ? ಕೊಡ್ಬೇಕು ಅಂದ್ರೆ ನಾವೀಗ ಏನ್ ತಂದಿದೀವಿ ಕೊಡೋದಿಕ್ಕೆ? ತಂದಿಲ್ಲ ಅಂದ್ರೆ ಏನು, ತರ್ಸೋಣ ಬಿಡು. ಏನು ಬೇಡ ಬಿಡಿ, ಇವಾಗ ಏನ್ ತರ್ಸಕ್ಕಾಗತ್ತೆ? ಇಲ್ಲ ನನಗೆ ಸಮಾಧಾನ ಇಲ್ಲ. ಏನಾದ್ರು ತರಿಸ್ತೀನಿ. ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಊಟ ಏನ್ ಟೇಸ್ಟ್ ಇತ್ತು, ಬಹಳ ಅದ್ಭುತವಾಗಿತ್ತು ಕಣ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಏನು ಬೀಡ ಹಾಕೋಣ ಅಂತನಾ? ತಗೋ ಬಾ ಹೇಳ್ತೀನಿ. ಏನಾ? ಏನ್ ತರ್ಸಕ್ ಕಳ್ಸಿದ್ರಿ ಅವ್ರನ್ನ? ಏನೋ ತರ ಕಳ್ಸಿದ್ದೀನಿ. ನಿನ್ಗೆ ಯಾಕೆ? ಸೇನೋ, ನೀನು ಅಡುಗೆಯವ್ರನ್ನ ಕರೆಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ. ನೀನೇನಾರು ಮಂಗಳಂಗ್ ಕೊಟ್ಟಿದ್ರೆ ಅದೋಗತಿ. ಅಡಿಗೆ ಎಲ್ಲ ಏನೋ ಚೆನ್ನಾಗಿತ್ತು, ಆದ್ರೆ ಉಪ್ಪು ಹುಳಿ ಸ್ವಲ್ಪ ಕಡಿಮೆ ಅನ್ನಿಸ್ತು ನಂಗೆ. ನಿಮಗ್ ಬಿಡಿ ಜಲ್ಜಕ, ಎಷ್ಟು ಹುಳಿ ಇಟ್ಟಿದ್ರು ಸಾಕಾಗೋದೇ ಇಲ್ಲ. ಏನೇ ನಿನ್ ಮಾತಿನ ಅರ್ಥ ಮಂಗ್ಲಿ? ಅಯ್ಯೋ, ನಿಮ್ಗೆ ಹೈ BP ಇದೆಯಲ್ಲ, ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ತಿದ್ದೆ ನಾನೇ. ಸರಿ ಆಗಿದೆ, ಪಾಯಸ ರೆಡಿ ಆಯ್ತು, ತಗೊಂಡ್ ಬರ್ಲಾ? ಈಗಷ್ಟೇ ಊಟ ಆಯ್ತು, ಪಾಯಸ ಅಂತಿದ್ಯಲ್ಲ? ಅಣ್ಣ, ನಿನ್ ಪಾಯಸ ಟೇಸ್ಟ್ ಮಾಡ್ಬೇಕು, ಫುಲ್ ಯಮ್ಮಿ ಆಗಿದೆ ಗೊತ್ತಾ, ತಗೊಂಡ್ ಬರ್ತೀನಿ. ಆಯ್ತಾಯ್ತು, ಟೇಸ್ಟ್ ಮಾಡೋಣ, ಬಟ್ ಇವಾಗಲ್ಲ, ಆಮೇಲೆ. ಪ್ರಣತಿ, ಈಗ ತಾನೇ ಹೊಟ್ಟೆ ತುಂಬಾ ಊಟ ಮಾಡಿದ್ದಾರೆ, ಪಾಯಸ ತಿನ್ನು ಅಂದ್ರೆ ಹೇಗೆ? ಒಂದ್ ಕೆಲ್ಸ ಮಾಡು, ಅವ್ರ ಮನೆಗೆ ಹೊರಡ್ಬೇಕಾದ್ರೆ ಒಂದ್ ಡಬ್ದಲ್ಲಿ ಹಾಕಿ ಜೊತೆಲಿ ಕೊಟ್ಟು ಕಳ್ಸು. ಓ, ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ. ಗಿರ್ಜಕ್ಕ, ಈಗ ಔಟ್ನ ಅದ್ದೂರಿ ಆಯ್ತು ಬಿಡಿ. ನೋಡು, ಇವಳನ್ನೇ ಮರ್ತ್ಬಿಟ್ಟಿದ್ದೆ, ಇವಳಿಗೂ ಒಂದ್ ಬಾಕ್ಸಲ್ಲಿ ಹಾಕಿ ಕಳ್ಸ್ಕೊಡು. ನನಗೇನು ಬೇಡ ಗಿರ್ಜಕ್ಕ, ನಾನು ಆಗ್ಲೇ ಪಾಯಸ ನೋಡ್ದೆ. ದ್ರಾಕ್ಷಿ ಇಲ್ಲ, ಗೋಡಂಬಿ ಇಲ್ಲ, ಲೋ ಬಡ್ಜೆಟ್ ಪಾಯಸ. ಅಣ್ಣ, ದತ್ತಣ್ಣ ಎಲ್ಲಿ ಕಾಣಿಸ್ತಿಲ್ಲ? 5 ನಿಮಿಷ ಬರ್ತಾನೆ.
ಎಲ್ಲಿ ಕಳ್ಸಿದೀರಾ ಅವ್ರನ್ನ? ಇಲ್ಲೇ ಹೋಗಿದ್ದಾನೆ, ಬರ್ತಾನೆ ಗೀತಾ. ಬಂದೆ 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 ಬಂದೆ. ದತ್ತಣ್ಣ ಎಲ್ಲ ತಂದಿದ್ಯಾ? ಏನದು? ನಮ್ಮೆಲ್ಲರನ್ನ ಕರೆಸಿ ಇಷ್ಟು ಗ್ರ್ಯಾಂಡ್ ಆಗಿ ಊಟ ಹಾಕ್ಸಿದೀರ, ರಿಟರ್ನ್ ಗಿಫ್ಟ್ ಕೊಡೋದ್ ಬೇಡವಾ? ರಿಟರ್ನ್ ಗಿಫ್ಟಾ? ಏನಪ್ಪ ಲಕ್ಕಿ ನೀನು, ನೀ ಇದೆಲ್ಲ ಮಾಡ್ಲಿ ಅಂತನಾ ನಾವು ನಿನ್ಗೆ ಔತಣ ಕೊಟ್ಟಿದ್ದು. ಮತ್ತೆ ಬರಿಗೈಲಿ ಹೋಗಕ್ಕಾಗುತ್ತಾ? ದತ್ತಣ್ಣ ಕೊಡಿಲೆ. ಪ್ರಣತಿ ಎಲ್ರಿಗೂ ಕೊಡು, ಬಟ್ಟೆ ಇದೆ. ನನ್ಗೆ ನಿನಗೆ ಡ್ರೆಸ್ ತಂದಿದ್ದೀನಿ, ಕಲರ್ ಇಷ್ಟ ಆಗಿಲ್ಲ ಇಲ್ಲ ಸೈಜ್ ಆಗಿಲ್ಲ ಅಂದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊ. ಥ್ಯಾಂಕ್ ಯು. ಇದೆಲ್ಲ ಬೇಡವಾಗಿತ್ತು ಅನ್ಸುತ್ತಪ್ಪ. ಬೇಡವಾಗಿತ್ತು ಅಂತ ಹೇಳ್ತಾನೆ ಬ್ಯಾಗ್ ತಗೊಂಡ್ಬಿಟ್ಟಿಯಲ್ಲೇ ಮಂಗ್ಲಿ. ಪಾಪ ಪ್ರೀತಿಯಿಂದ ತಗೊಂಬಂದ್ ಕೊಟ್ಟಿದ್ದಾರೆ, ಬೇಡ ಅಂತ ಹೇಳಕ್ಕಾಗತ್ತ ಜಲ್ಜಕ್ಕ? ಮತ್ತೆ ಬೇಡವಾಗಿತ್ತು ಅಂತ ಯಾಕೆ ಹೇಳ್ಬೇಕಾಗಿತ್ತು? ನಮಗ್ ಬರೀ ಊಟ ಸಿಕ್ತು, ನಿಮ್ಗೆ ಏನ್ ಬೇಕೋ ಎಲ್ಲ ಸಿಗ್ತಾ ಇದೆ. ಇಂಕಿ ನಿನ್ಗೂ ಏನ್ ಬೇಕು ಕೊಡಿಸ್ತೀನಿ ಬಿಡು. ಅಟ್ಲೀಸ್ಟ್ ಕೊಡಿಸ್ತೀನಿ ಅಂತನಾದ್ರೂ ಹೇಳಿದ್ರಲ್ಲ. ಇಲ್ಲ, ಮದ್ವೆ ಆದಾಗಿಂದ ನಾನೇ ತಾನೇ ಕೊಡಿಸ್ತಿರೋದು. ಗಿರಿಜಮ್ಮನವ್ರೆ, ಇವತ್ತಿನ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಊಟ ಅಂತೂ ಫಸ್ಟ್ ಕ್ಲಾಸು. ನೀನಾ ಹೋಳಿಗೆ ಅಂತೂ ಸೂಪರ್ ಆಗಿತ್ತು ಕಣಪ್ಪ, ನಮ್ಗೆಲ್ಲ ಸಂತೋಷ ಆಗಿ. ಲಕ್ಕಿ, ನಿಮ್ಮ ಮಾವನ್ ನೋಡ್ತಾ ಇದೀಯಾ? ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಅತ್ತೆ. ಗೀತಂಗೆ 6 ವರ್ಷ, ಸುಬ್ಬಂಗೆ 3 ವರ್ಷ ಆಗ ತೆಗ್ಸಿದ ಫೋಟೋ ಇದು. ನಮ್ಮೂರಲ್ಲಿ ಯಾರು ಕಬಡ್ಡಿ ಆಡ್ತಿರ್ಲಿಲ್ಲ, ಕಬಡ್ಡಿ ಅಂದ್ರೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಇವರು ನಮ್ಮೂರಿಂದ 8 ಕಿಲೋಮೀಟರ್ ಸೈಕಲ್ ಅಲ್ಲಿ ಹೋಗಿ ಕಬಡ್ಡಿ ಕಲ್ತು ಬರ್ತಾ ಇದ್ರು. ಮದ್ವೆ ಮಕ್ಕಳು ಅಂತ ಆದ್ಮೇಲೆ ಇವ್ರು ಕಬಡ್ಡಿ ಆಡೋದು ಕಡಿಮೆ ಆಯ್ತು. ಆದ್ರೆ ನಮ್ಮೂರಲ್ಲಿ ಒಂದು ಕಬಡ್ಡಿ ಟ್ರೈನಿಂಗ್ ಸೆಂಟರ್ ಶುರು ಮಾಡ್ಬೇಕು ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಗೆ ತೆಗ್ಸಿದ ಫೋಟೋ ಇದು. ಆವತ್ತೇ ನಾವು 5 ಜನ ಇರೋದು ಇನ್ನೊಂದು ಫೋಟೋ ತೆಗ್ಸಿದ್ವಿ. ಸುಬ್ಬನ್ ನಾನು ಎತ್ಕೊಂಡಿದ್ದೆ, ಗೀತನ್ ಅವ್ರ ಅಪ್ಪ ಎತ್ಕೊಂಡಿದ್ರು, ಸೀನಾ ನಮ್ಮೆಲ್ಲರ ಮಧ್ಯ ನಿಂತಿದ್ದ. ಅತ್ತೆ ಆ ಫೋಟೋ ಇದೆಯಾ ನಿಮ್ಮ ಹತ್ರ? ಇತ್ತಪ್ಪ, ಆದ್ರೆ ಇಲಿ ಎಲ್ಲ ಕಚ್ಬಿಟ್ಟಿದೆ. ಓ, ಆ ಫೋಟೋ ಇದ್ದಿದ್ರೆ ಗೀತಾ ಹೇಗಿದ್ದು ಅಂತ ನೋಡೋದಾಯ್ತು. ನಾನೇನ್ ಡಿಫ್ರೆನ್ಸ್ ಇಲ್ಲ ಬಿಡಿ, ಈಗ ಹೇಗಿದ್ದೇನೋ ಆಗ್ಲೂ ಹಾಗೆ ಗುಂಡ್ಗುಂಡಕ್ಕಿದ್ದೆ. ಸುಮತಿ, ಅಡುಗೆ ಚೆನ್ನಾಗಿತ್ತಲ್ವಾ? ನೀನ್ಯಾಕೆ ಊಟ ಸರಿಯಾಗಿ ಮಾಡ್ಲಿಲ್ಲ? ಇಲ್ವಲ್ಲ? ಸರಿಯಾಗಿ ಮಾಡಿದೆ. ನಾನ್ ನೋಡ್ದೆ, ಇವತ್ ನೀನು ಊಟ ಸರಿಯಾಗಿ ಮಾಡ್ಲೇ ಇಲ್ಲ, ಅರ್ಧಕ್ಕೆ ಎದ್ಬಿಟ್ಟೆ. ಊಟ ಮುಗೀತು, ಎದ್ದೆ. ಇದ್ದಿದ್ದೆ 3 ಮತ್ತೊಂದು. ಸುಮತಿ, ಎಲ್ಲ ಹಾಗೆ ಇತ್ತಲ್ಲ, ಯಾಕೆ ಮೈ ಹುಷಾರಿಲ್ವಾ? ಹುಷಾರಾಗಿದ್ದೀನಿ ಜಲ್ಜಾ. ಮೈ ಹುಷಾರಾಗಿದ್ರು ಕೂಡ ಮನಸ್ಸು ಸರಿಗಿಲ್ದೇ ಇದ್ರೆ ಹೀಗೆಲ್ಲ ಆಗತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಹಾಗೇನೂ ಇಲ್ಲ ಜಲ್ಜಾ. ಯಾರ್ಗ್ ಹೇಳ್ತಿದೀಯ ಸುಮತಿ? ನನಗೇನು ಅರ್ಥ ಆಗಲ್ವಾ? ನೀನು ಅವ್ರ ಮನೆ ಬೀಗಿದ್ದಿ, ಒಬ್ಬರಾದ್ರೂ ಉಪಚಾರ ಮಾಡಿದವ್ರಿಲ್ಲ. ಕರ್ಕೊಂಡು ಹೋಗಿ ಒಂದ್ ಮೂಲೆಯಲ್ಲಿ ಕೂಡ್ಸಿದ್ರು, ಎಲೆ ಹಾಕಿದ್ರು, ತಂದು ಸುರಿದ್ರು. ಏನ್ ತಿದ್ದಿದ್ಯಾ ಅಂತ ಕೇಳ್ದವ್ರಿಲ್ಲ, ಇನ್ನೊಂದ್ ಸ್ವಲ್ಪ ಬೇಕಾ ಅಂತ ವಿಚಾರಿಸ್ದವ್ರಿಲ್ಲ. ಬೇಜಾರಾಗದೆ ಇರುತ್ತಾ? ಅವ್ರು ಮಾಡಿದ್ದಕ್ಕೆ ಹೊಟ್ಟೆ ತುಂಬ್ತು ಅಂತ ಎದ್ಬಿಟ್ಯಾ? ನಾನೇನು ಹಾಗೆ ಯೋಚನೆ ಮಾಡಿಲ್ಲ. ಈ ಸೂಕ್ಷ್ಮಗಳು ನನಗೆ ಅರ್ಥ ಆಗೋದಿಲ್ವಾ ಸುಮತಿ? ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ನನಗೂ ಹೀಗೆ ಅನ್ನಿಸ್ತಾ ಇತ್ತು. ನೀನಾಗಿರೋದಿಕ್ಕೆ ಸುಮ್ಮನೆ ಇದೀಯಾ. ಅಲ್ಲೇನಾದ್ರೂ ನಾನ್ ಇದ್ದಿದ್ರೆ ಕಿರ್ಚಾಡಿ ಕೂಗಾಡಿ ರಂಪ ರಾಧ ಅಂತ ಮಾಡ್ಬಿಡ್ತಾ ಇದ್ದೆ. ಅಲ್ಲ ಸುಮತಿ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ನೀನೇನ್ ಮಗನ್ ಹೆತ್ತು ಬಿಟ್ಟಿಯ ಕೊಟ್ಬಿಟ್ಟಿದೀಯ ಅವ್ರಿಗೆ? ನೀನಿದ್ರೆ ತಾನೇ ನಿನ್ ಮಗ, ನಿನ್ಗೇನ್ ಬೆಲೆನೇ ಇಲ್ವಾ? ನಮ್ಮ ಮನೆಯವ್ರಿಗೆ ತಮ್ಮ ಮಗಳು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಹೆಗಲ್ ಮೇಲೆ ಕೂರಿಸ್ಕೊಂಡೇ ಓಡಾಡೋರು. 5 ವರ್ಷ ಆದ್ರೂ ಅವಳು ನೆಲದ ಮೇಲೆ ಇಳದೇ ಇಲ್ಲ. ಇನ್ನೊಂದ್ ಗೊತ್ತಾ ನಿಂಗೆ? ತನಗೇನಾದ್ರೂ ಬೇಕು ಅಂದ್ರೆ ಅವ್ರಪ್ಪನ್ ಭುಜದ ಮೇಲೆ ಕೂತಿರ್ತಿದ್ಲಲ್ಲ, ಅವ್ರ ಜುಟ್ಟು ಇಟ್ಕೊಂಡು ಅಲ್ಲಾಡ್ಸಿ ಇಸ್ಕೊಳ್ಳೋಳು. ಅಷ್ಟು ಹಠ ಅವಳಿಗೆ. ಸುಮ್ನಿರ್ತ್ಯ ಗಿರ್ಜಿ, ಅದನ್ನೆಲ್ಲ ಯಾಕೆ ಅವ್ರ ಹತ್ರ ಹೇಳ್ತಿದ್ಯಾ? ನೋಡು ನೋಡು, ಈಗ್ಲೇ ನಿನ್ ಮುಂದೆನೆ ನನ್ ಮೇಲೆ ಎಷ್ಟು ಜೋರ್ ಮಾಡ್ತಾ ಇದ್ದಾಳೆ. ಏನ್ ಗೀತಾ ಅಷ್ಟೊಂದು ಹವಾ ಮೇಂಟೈನ್ ಮಾಡಿದ್ಯಾ?
ಇವ್ರಪ್ಪನಿಂದಾನೆ ಇವಳು ಇದನ್ನೆಲ್ಲ ಕಲ್ತಿದ್ದು. ಇವಳು ಏನೇನ್ ಕೇಳ್ತಾಳೋ ಅದನ್ನೆಲ್ಲ ಕೊಡ್ತಾ ಇದ್ರು. ಇವಳಿಗೆ ತೃಪ್ತಿಯಾಗಿ ಏನಾದ್ರೂ ಮಿಕ್ಕಿದ್ರೆ ಅದನ್ನ ಪಾಪ ಸೀನಾ ಸುಬ್ಬಂ ಕೊಡೋರು. 6 ವರ್ಷ ಆದ್ರೂ ತನ್ನ ಕೈಯಿಂದ ತಾನೇ ಒಂದು ತುತ್ತು ತಿಂದವಳಲ್ಲ. ಅವ್ರ ಅಪ್ಪನೇ ಊಟ ಮಾಡಿಸ್ಬೇಕಾಗಿತ್ತು. ನಾನೇನಾದ್ರೂ ಊಟ ಮಾಡ್ಸಕ್ ಹೋದ್ರೆ ರಂಪಾಟ ಮಾಡಿ ತಿಂತಾನೆ ಇರ್ಲಿಲ್ಲ. ಅದೇ ಅವ್ರಪ್ಪ ಊಟ ಮಾಡ್ಸಿದ್ರೆ ಚೆನ್ನಾಗ್ ಊಟ ಮಾಡೋಳು. ಅಮ್ಮ ನೀನು ಗದರ್ತಿದ್ದೆ, ಅಪ್ಪ ಹಂಗಲ್ಲ ಕತೆ ಹೇಳ್ಕೊಂಡು ಊಟ ಮಾಡಿಸ್ತಿದ್ರು, ಅದಕ್ಕೆ ಅವ್ರ ಮಾತು ಕೇಳ್ತಿದ್ದೆ. ಅವ್ರೇನಾದ್ರೂ ಸೈಕಲ್ ಅಲ್ಲಿ ಹೊರಟ್ರೆ ಮುಂದೆ ಮಗಳನ್ನ ಕೂರ್ಸ್ಕೊಳ್ಳೋರು, ಸೀನಾ ಪಾಪ ಹಿಂದೆ ಕೂತ್ಕೋಬೇಕಾಗಿತ್ತು. ಊರಲ್ಲಿ ಇವ್ರನ್ನ ನೋಡ್ದವ್ರು ನಾಗಭೂಷ್ ನಂಗೆ ಮಕ್ಳೇ ಪ್ರಪಂಚ ಅಂತಿದ್ರು. ಇವರೆಲ್ಲ ಊಟ ಆದ್ಮೇಲೂ ಮಾವ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಹೂನಪ್ಪ, ನಮ್ಮ ಮನೆಯವ್ರಿಗೆ ಕಬಡ್ಡಿ ಅಂದ್ರೆ ಪ್ರಾಣ. ಎಷ್ಟು ಇಷ್ಟ ಅಂದ್ರೆ ಅವ್ರ ಕೊನೆ ಉಸಿರಿರೋವರೆಗೂ ಕಬಡ್ಡಿ ಆಡ್ತಾ ಇದ್ರು. ನಮ್ಮೂರಿನ ಕಬಡ್ಡಿ ತಂಡನ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು. ಅದಕ್ಕೆ ನಿಮ್ಮ ಅಪ್ಪ ನರಸಿಂಹನ್ ಬೇರೆ ಸಪೋರ್ಟ್. ಸೀನಣ್ಣ ಸುಬ್ಬಂಗ್ ಯಾಕೆ ಕಬಡ್ಡಿ ಹೇಳ್ಕೊಟ್ಟಿಲ್ಲ? ಸೀನಂಗೆ ಕಲ್ಸಕ್ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಅವನ್ಗೊಂದ್ ಸ್ವಲ್ಪನೂ ಇಂಟ್ರೆಸ್ಟೇ ಇರ್ಲಿಲ್ಲ. ನಮ್ ಸುಬ್ಬಂಗ್ ಇಂಟ್ರೆಸ್ಟ್ ಇತ್ತು, ಆದ್ರೆ ಅವನ್ಗೆ ಉಬ್ಬಸದ್ ಕಾಯಿಲೆ ನೋಡು. ಆ ಕಬಡ್ಡಿ ಆಡ್ಬೇಕಾದ್ರೆ ಹೇಳೋ ಧೂಳು ಓಡೋದು ಎಲ್ಲ ಅವನ್ ಕೈಯಲ್ಲಿ ಆಗ್ತಾನೆ ಇರ್ಲಿಲ್ಲ. ಇವಳು ಕಬಡ್ಡಿ ಆಡೋದನ್ನೇನಾದ್ರೂ ಅವ್ರ ಅಪ್ಪ ನೋಡಿದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಏನೋ. ಇಲ್ವೇ ಇಲ್ಲ, ಹೋಗ್ಬಿಟ್ರು. ನೋಡು ಲಕ್ಕಿನ ಹೇಗ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಅವರೆಲ್ಲ ಅಂತ. ಯಾಕೆ ಹೇಳು, ಎಲ್ಲೋ ಕುದುರೆ ಅವನು. ನೋಡಿದ್ಯಾ, ರಿಟರ್ನ್ ಗಿಫ್ಟ್ ಅಂತ ಕೂಡ ಸಿಕ್ಬಿಡ್ತು ಅವ್ರಿಗೆ. ಈಗ ರಿಟರ್ನ್ ಗಿಫ್ಟ್, ಆಮೇಲೆ ಕಾರು, ಬೈಕು, ಮನೇನೂ ಆಗತ್ತಮ್ಮ. ಈಗ ಲಕ್ಕಿಗೆ 75 ಲಕ್ಷ ಬಂದಿದೆ ಅಂತ ಅವ್ರ ಮನೆಯವರೆಲ್ಲ ಕೊಂಡಾಡಿದ್ದು. ಅದಕ್ಕೆ ಕಾರಣ ಯಾರು? ಅದು ಮಾತ್ರ ಲೆಕ್ಕಕ್ಕಿಲ್ಲ ಅವ್ರಿಗೆ. ಇರ್ಲಿ ಬಿಡಿ ಜಲ್ಜಾ, ಈಗ ಇದೆಲ್ಲ ಮಾತಾಡಿ ಏನ್ ಪ್ರಯೋಜನ ಹೇಳಿ? ಏನ್ ಪ್ರಯೋಜನ ಅಂತ ಸುಮ್ನೆ ಇದ್ಬಿಟ್ರೆ ಎಲ್ಲ ಸರಾಗ ಆಗೋಗುತ್ತೆ ಸುಮತಿ ಅವ್ರಿಗೆ. ಅವ್ರು ಆಡಿದ್ದೆ ಆಟ ಆಗೋಗುತ್ತೆ. ನೀನ್ ಏನು ಅನ್ನೋದನ್ನ ನಿರೂಪಿಸ್ಬೇಕು ಅವ್ರಿಗೆ. ಬೇಜಾರ್ ಮಾಡ್ಕೊಂಡೇನಾದ್ರೂ ಮೂಲೆಯಲ್ಲಿ ಕೂತ್ಕೊಂಡ್ರೆ ಯಾರು ನಿನ್ನನ್ನ ಕ್ಯಾರೆ ಅನ್ನೋದಿಲ್ಲ. ಹಳೆ ಕಾಲಕ್ಕೆ ಹೋಯ್ತಮ್ಮ ಉಪವಾಸ, ಮೌನವ್ರತ ಎಲ್ಲ. ಅದ್ರ ಮೂಲಕನೇ ನೀನ್ ಧಿಕ್ಕರಿಸ್ತೀನಿ ಅಂತ ಏನಾದ್ರು ಅಂದ್ರೆ ದಿಕ್ಕೇ ಕಾಣ್ದೇ ಇರೋ ಹಾಗೆ ಮಾಡ್ಬಿಡ್ತಾರೆ. ಆದ್ರೂ ಸುಮತಿ, ಅವ್ರು ನೀನ್ ಹೀಗೆಲ್ಲ ಮಾಡಿದ್ದು ನನಗೂ ತುಂಬಾ ಬೇಜಾರಾಯ್ತು. ಹೋಗ್ಲಿ ಬಿಡು, ಬಾ ನಮ್ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಬರೋಣ. ಬೇಡ ಜಲ್ಜಾ, ಅವ್ರೇನಾದ್ರೂ ಅನ್ಕೋತಾರೆ. ಅಯ್ಯೋ, ಅವ್ರೇನ್ ಅನ್ಕೋತಾರೆ? ಅಷ್ಟಕ್ಕೂ ಅವ್ರ ಸಂಭ್ರಮದಲ್ಲಿ ನಾವು ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ ಅವ್ರಿಗೆ. ನಿನ್ಗೆ ಹೇಳ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಅವ್ರ ಮನೆಗೆ ಹೋಗಿ ಕುಂಕುಮ ಹಚ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟ. ಆ ಬೆಳಿಗ್ಗೆ ಮಾಡಿರೋ ಅವಲಕ್ಕಿ ಇದೆ, ಅದನ್ನ ಬಿಸಿ ಮಾಡಿ ಇಟ್ಟಿರ್ತೀನಿ, ಅದನ್ನಾರ ತಿನ್ನುವಂತೆ, ಸರಿನಾ? ಸುಮತಿ, ಬೇಜಾರ್ ಮಾಡ್ಕೋಬೇಡ. ಇರೋದೊಬ್ಳೆ, ಮಧ್ಯಾಹ್ನದ ಊಟ ಇಲ್ಲ ಆಗೋಗತ್ತೆ ಅಂತ ಬರೀ ಅವಲಕ್ಕಿ ಮಾಡಿದ್ದೆ, ಅದೊಂದ್ ಸ್ವಲ್ಪ ಉಳಿದಿದೆ, ಅದನ್ನ ಬಿಸಿ ಮಾಡ್ಕೊಡ್ತೀನಿ. ಬೇಗ ಬಂದ್ಬಿಡು. ಮೂರು ಜನ ಮಕ್ಕಳು ನನ್ನ ಕೈಲಿ, ಇಬ್ರು ಓದ್ತಾ ಇದ್ದಾರೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಸಹಾಯಕ್ಕೆ ಯಾರೂ ಬರ್ಲಿಲ್ಲ. ಇದ್ದಕ್ಕಿದ್ದಾಗೆ ಜೀವನ ಕತ್ಲು ಅನ್ಸಕ್ ಶುರುವಾಗೋಯ್ತು. ಅವ್ರಿರೋವರೆಗೂ ನಮ್ಗೆ ಜೀವನದಲ್ಲಿ ಯಾವ ಚಿಂತೆನೂ ಇರ್ಲಿಲ್ಲ. ಅವ್ರಿದಾರಲ್ಲ ಅನ್ನೋ ನಂಬಿಕೆ ಸುಳಿವೇ ಕೊಡ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ರು. ಅವ್ರ ಜೀವನದಲ್ಲಿ ಆಸ್ತಿ ಅನುಕೂಲ ಏನೂ ಮಾಡಿಟ್ಟಿಲ್ಲದೆ ಇರಬಹುದು, ಆದ್ರೆ ಬದುಕೋದಕ್ಕೆ ಧೈರ್ಯ ತುಂಬಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಆದ್ರೆ ನಾನೇನ್ ಧೈರ್ಯ ಕೇಳಲಿಲ್ಲ. ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡಿದೆ. ಬರೋ ಕೂಲಿ ದುಡ್ಡಲ್ಲಿ ಊಟಕ್ಕಾದ್ರೆ ಬಟ್ಟೆಗಿರ್ತಿರ್ಲಿಲ್ಲ, ಬಟ್ಟೆಗಾದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಾಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಇವಳು ನನ್ಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇದ್ಲು. ನನಗ್ ಕೋಪ ಬರ್ತಿತ್ತು. ಕೋಪ ಬರ್ತಾ ಇದ್ದಿದ್ದು ಇವಳ ಮೇಲಲ್ಲ, ಈ ಮಗು ಕೇಳೋ ಚಿಕ್ಕ ಚಿಕ್ಕ ಆಸೆಗಳನ್ನ ನನಗ್ ಪೂರೈಸಕ್ ಆಗ್ತಿಲ್ವಲ್ಲ ಅಂತ
ನನ್ ಮೇಲೆ ನನಗೆ ಕೋಪ ಬರ್ತಿತ್ತು. ಆ ಕೋಪನ ನಾನು ಇವಳ ಮೇಲೆ ತೀರಿಸ್ಕೊತಾ ಇದ್ದೆ. ನನ್ನ ಕ್ಷಮಿಸ್ಬಿಡು ಮಗಳೇ. ಅವರಪ್ಪಂಗೆ ಇವಳ ಜೀವನದ ಬಗ್ಗೆ ತುಂಬಾ ಆಸೆ ಇತ್ತು ಲಕ್ಕಿ. ತಮ್ಮ ಮಗಳು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅವ್ರ ಆಸೆ ಪಟ್ಟಿದ್ದಕ್ಕಿಂತ ಒಳ್ಳೆ ಜೀವನ ನೀನ್ ಕೊಟ್ಟಿದೀಯಪ್ಪ. ಅವ್ರಿದ್ದಿದ್ರೆ ಇದನ್ನೆಲ್ಲ ನೋಡಿ ಅದೆಷ್ಟು ಸಂತೋಷ ಪಟ್ಟಿರೋರು ಏನೋ. ಯಾಕೆ ಸುಮತಿ ಒಬ್ಳೆ ಬಂದು ಇಲ್ಲಿ ಕೂತಿದೀಯಾ? ಇನ್ಯಾರಿರ್ತಾರೆ ಗಿರ್ಜಕ್ಕ ನನ್ನ ಹತ್ರ ಮಾತಾಡಕ್ಕೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸುಮತಿ? ಅಲ್ಲೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ತಾ ಇದ್ದಾರೆ, ನೀನು ಅಲ್ಲೇ ಬಾ. ಇಲ್ಲ ಇಲ್ಲಿ ಚೆನ್ನಾಗಿದೆ ಬಿಡಿ. ಒಳಗಡೆ ತುಂಬಾ ಸೆಕೆ ಅಲ್ಲ? ಸರಿಯಾಗಿ ಊಟ ಮಾಡಿದ್ಯಾ? ಅಡಿಗೆ ಚೆನ್ನಾಗಿತ್ತ? ನೀನೇನು ಹೇಳಲೇ ಇಲ್ಲ. ಏನ್ ಕೇಳ್ಬೇಕಿತ್ತು ಗಿರ್ಜಕ್ಕ? ಇಷ್ಟೆಲ್ಲ ಖರ್ಚು ಮಾಡಿದ್ದೀರಾ, ಇಷ್ಟು ಖರ್ಚು ಯಾಕೆ ಮಾಡಿದ್ರಿ ಅಂತ ಕೇಳ್ಬೇಕಿತ್ತ? ಹಾಗಲ್ಲ ಸುಮತಿ, ಎಲ್ರೂ ಕರೆದು ನಾವು ಯಾವತ್ತೂ ಔತಣ ಮಾಡಿದವರೇ ಅಲ್ಲ. ಇವತ್ತೆಲ್ರೂ ಬಂದಿದ್ರಲ್ಲ,